ನೀವು ನೋಡ್ತಾ ಇದ್ದೀರಾ ಸುವರ್ಣ. ಇವತ್ತದೇನು ಅಂತ ಡಿಸೈಡ್ ಆಗಲೇಬೇಕು. ಆ ಬಣ್ಣದ ಬೀಸಾಳೆ ಸೋನಿಯನ ಮೀಟಾಗಿ ಅರ್ಧ ಕ್ವಿಂಟಾಲ್ ನಿಂಬೆ ಹುಳಿ ಹಿಂಡೋಕೆ ಏನೇನು ಬೇಕೋ ಎಲ್ಲ ಕರೆಕ್ಟಾಗಿ ಮಾತಾಡಬೇಕು. ಬನ್ನಿ ತಿಂಡಿ ಮಾಡಿ. ಅಯ್ಯೋ ಬಡ ಕಡೆ, ನನಗೆ ಹೊಟ್ಟೆ ಸರಿ ಇಲ್ಲ. ಸ್ವಲ್ಪ ತಿನ್ನಿ ಅತ್ತೆ, ಇಡ್ಲಿ ಮಾಡಿದ್ದೀನಿ. ಬೇಡ ಅಂತ ಹೇಳಿದ್ಮೇಲೆ ಒಂದು ಕೆಲಸ ಮಾಡೋಣ, ಮತ್ತೇನೆಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿಬಿಡೋಣ. ಅದು ಅಲ್ಲದೆ ನನಗೆ ಇವಾಗ ಅರ್ಜೆಂಟಾಗಿ ಕೆಲಸ ಇದೆ ಕಣೆ ಹೊರಗಡೆ. ಅಳಿಯಂದ್ರೆ ನೀವು ಹೋಗ್ತಾ ನಿಮ್ಮ ಕಾರಲ್ಲಿ ನನ್ನೊಂಚೂರು ಜಯನಗರದ ತನಕ ಡ್ರಾಪ್ ಮಾಡ್ತೀರಾ? ಅಲ್ಲಿ ನಮ್ಮ ಅಣ್ಣನ ಹೆಂಡತಿಯ ತಂಗಿಯ ಮಗಳ ಅತ್ತೆ ಮನೆ ಇದೆ, ಅವಳಿಗೆ ಹೆರಿಗೆ ಆಗಿದೆ ಅಂತ ನೋಡ್ಕೊಂಬರ್ಬೇಕು. ಸರಿ ಅತ್ತೆ. ಮಧು, ನನಗೆ ತಿಂಡಿ ಸಾಕು. ಅತ್ತೆ ಬನ್ನಿ. ಬನ್ನಿ. ಗಂಡನ ತಟ್ಟೆಲ್ಲೇ ಊಟ ಮಾಡಿ, ಹಂಗೆ ಊಟ ಮಾಡಿದ್ರೆ ಗಂಡನಿಗೆ ಆಯಸ್ ಜಾಸ್ತಿ ಅಂತೆ. ಏನ್ ಕೃಷ್ಣ ಅವರೇ, ಆಫೀಸಿಗೆ ಹೊರಟ್ರಾ? ಎಲ್ಲಿಗೆ ಬಂತು ನಿಮ್ಮ ಮದುವೆ ಆನಿವರ್ಸರಿ ತಯಾರಿ? ನಡೀತಿದೆ. ನಾನ್ ಬಂದ್ಮೇಲೆ ಎಲ್ಲ ಸರಿಯಾಗೇ ನಡಿಬೇಕು ಅಲ್ವಾ ವೈಜಯಂತಿ ಅವರೇ? ಹಾ, ಎಲ್ಲ ಸರಿಯಾಗಿ ನಡೆದ್ರೆ ಒಳ್ಳೇದೆ. ಆದ್ರೆ ಅವಾಂತರ ಆಗಿ ಗಂಡಾಂತರ ಆದ್ರೆ ಮಾತ್ರ ಸುಮ್ನೆ ಮನ್ಸ್ಗಳಿಗೂ ನೋವು. ಅಂದ್ರೆ ಏನ್ರಿ ನಿಮ್ ಮಾತಿನ ಅರ್ಥ? ನನ್ನಿಂದ ಅವಾಂತರ ಆಗುತ್ತೆ ಅಂತ ಹೇಳ್ತಿದ್ದೀರಾ? ಬೇಡ ವೈಜಯಂತಿ ಅವರೇ, ಬಾಯಿದೆ ಅಂತ ಏನೇನೋ ಮಾತಾಡಬೇಡಿ. ನಮ್ಮ ಮಳೆಯಂದ್ರೆ ನನ್ನ ಮಾನ ಮರ್ಯಾದೆ ಕಳಿಬೇಡಿ. ಅಯ್ಯೋ ಅತ್ತೆ, ಸುಮ್ಮನೆ ಯಾಕೆ ಕೋಪ ಮಾಡ್ಕೋತಾ ಇದ್ದೀರಾ ನೀವು? ನಿಮ್ಮಿಂದ ನೋವಾಗತ್ತೆ ಅಂತ ಅವ್ರು ಹೇಳಿದ್ದಲ್ಲ. ಇವಾಗ ಎಷ್ಟೇ ಒಳ್ಳೆ ಡ್ರೈವರ್ ಆಗಿದ್ರು ಎದುರುಗಡೆಯಿಂದ ಗಾಡಿ ಬಂದು ಗುದ್ದಿ ಆಕ್ಸಿಡೆಂಟ್ ಆಗಲ್ವಾ? ಹಾಗೆ ಇಲ್ಲಿ ಏನು ಹೆಚ್ಚು ಕಮ್ಮಿ ಆಗದೆ ಇರ್ಲಿ ಅಂತ ಕಾಳಜಿಯಿಂದ ಹೇಳಿದ್ದಷ್ಟೇ ಅವರು. ಅಯ್ಯೋ, ನಿಮಗೆ ಗೊತ್ತಿಲ್ಲ ಅಳಿ ಅಂದ್ರೆ ಇವರು ಮಹಾನ್ ಬೆರ್ಕಿ ಇದ್ದಾರೆ. ಹಾಗೆಲ್ಲ ಏನಿಲ್ಲ ಅತ್ತೆ. ಸರಿ ಸರಿ, ಟೈಮ್ ಆಯ್ತು, ನಡೀರಿ ಹೋಗೋಣ. ನಡಿ, ಚೆನ್ನಾಗಿದೆ. ಥ್ಯಾಂಕ್ಸ್. ಏನೇ ಮಧು, ನಾನು ಮರ್ತೇ ಬಿಟ್ಟಿಯಲ್ಲೇ. ಈಗೆಲ್ಲ ಸರಿ ಹೋಯ್ತಾ? ಏನಂತ ನಿನ್ ಗಂಡ? ಹೇಗಿದೆ ಜೀವನ? ಹೇ, ನಾಚ್ಕೋಬೇಡ, ಹೇಳೆ. ನಿನ್ನ ಕೃಷ್ಣ ಎಷ್ಟು ಪ್ರೀತಿಸ್ತಾನೆ ಅಂತ ನಂಗೆ ಗೊತ್ತು. ನಿನ್ನೆ ಸಿಗ್ದ, ತುಂಬಾ ಮಾತಾಡ್ದ, ನಿಂಗೇನ್ ಗಿಫ್ಟ್ ಕೊಡ್ಬೇಕು ಅಂತನೂ ಕೇಳ್ದ. ಆಗ್ಲೇ ಗೊತ್ತಾಯ್ತು ಬೆಳ್ಳಿ ಮೋಡ ಕಟ್ಕೊಂಡಿದೆ, ಮುಂಗಾರು ಮಳೆ ಶುರುವಾಗಲಿದೆ ಅಂತ. ತುಂಬಾ ಖುಷಿ ಆಗ್ತಿದೆ ಕಣೆ. ಒಂದು ಕಾಲದಲ್ಲಿ ನೀನು ಅನುಭವಿಸಿದ ಕಷ್ಟ, ನೋವು, ಒಬ್ಳೊಬ್ಳೇ ಕೂತ್ಕೊಂಡು ಹತ್ತಿದ್ದು, ಆ ದಿನ ಎಲ್ಲ ದೂರಾಗಿ ಒಳ್ಳೆ ದಿನ ಬಂದಿದೆ. ಮುಂದೆ ಒಳ್ಳೆ ದಿನ ಕಾದಿದೆ ಕೂಡ. ಈ ಘಟ್ಟ ಎಲ್ಲರೂ ಜೀವನದಲ್ಲೂ ಬಂದೇ ಬರುತ್ತೆ ಮಧು. ಹೌದು ಅತ್ತೆ, ಇಂಥ ಒಂದು ಘಟ್ಟ ಬಂದೇ ಬರುತ್ತೆ. ನಾನು ಮಧುನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲದೆ ಅವಳ ಮೇಲೆ ತುಂಬಾ ಲವ್ ಆಗಿದೆ. ಈಗ ಬದುಕು ಬ್ಯೂಟಿಫುಲ್ ಅನಿಸ್ತಾ ಇದೆ. ಇಷ್ಟು ದಿನ ನೀವು ಯಾವ ವಿಷಯಕ್ಕೆ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ರೋ, ಕೋಪ ಮಾಡ್ಕೊಂಡಿದ್ರೋ, ಈಗ ಅದೇ ವಿಷಯಕ್ಕೆ ನನ್ನ ಮೇಲೆ ಖುಷಿ ಪಡ್ತೀರಾ ನೋಡಿ. ನೋಡ್ತಾ ಇರಿ, ನೀವು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಾಗಿ ಮಧುನ ಚೆನ್ನಾಗಿ ನೋಡ್ಕೋತೀನಿ. ನನಗೆ ಮಧು ಮೇಲೆ ನಿಜವಾಗ್ಲೂ ಲವ್ ಆಗಿದೆ ಅತ್ತೆ. ಹೌದಾಳಿ ಅಂದ್ರೆ ನಿನ್ನೆ ನೀವು ಪ್ರೀತಿ ಅವನಲ್ಲಿ ಬಂದು ಮಧು ಅಂತ ಹೇಳಿ ನನ್ನನ್ನು ತಪ್ಕೊಂಡಾಗ್ಲೇ ನನಗೆ ಗೊತ್ತಾಯ್ತು. ಹೆಣ್ಣು ಕಾಯ್ಬೇಕು, ಕಾದು ಕಾದು ಗಂಡನ್ನ ಪಡ್ಕೋಬೇಕು, ಆಗ ಮಾತ್ರ ಜೀವನ ಚೆನ್ನಾಗಿರುತ್ತೆ. ಈಗ ನಿಮ್ ಜೀವನ ಒಂದು ಹಂತಕ್ಕೆ ಬಂದಿದೆ. ನೀವೊಂದು ವಿಷಯ ಹೇಳ ಮಧು, ಆದಷ್ಟು ಬೇಗ ನೀವೀಗ ಮಗು ಬಗ್ಗೆ ಪ್ಲಾನ್ ಮಾಡ್ಕೋಬಹುದು. ಕೃಷ್ಣ ಏನೇ ಗಿಫ್ಟ್ ಕೊಟ್ರು ಅದನ್ನ ಪ್ರೀತಿಯಿಂದ ತಗೋ, ಅವನ ಜೊತೆ ಸಲುಗೆಯಿಂದ ನಡ್ಕೋ. ಮುಂದೆ ಮತ್ತಷ್ಟು ಒಳ್ಳೆ ದಿನಗಳು ನಿಮ್ಗೋಸ್ಕರ ಕಾದಿವೆ ಮಧು. ಒಟ್ಟಿನಲ್ಲಿ ಈ ಆನಿವರ್ಸರಿ ಅನ್ನೋದು ನಿನ್ ಬದುಕಿನ ದಿಕ್ಕನ್ನ ಬದಲಿಸೋ ತರ ಆಗ್ಲಿ, ಖುಷಿ ಖುಷಿಯಾಗಿ ಮುಂದಿನ ಜೀವನ ರೂಪಿಸ್ಕೊಳ್ಳೋ ತರ ಆಗ್ಲಿ.
ಹೌದು ಅಕ್ಕ, ನೀವು ಹೇಳಿದ್ದೆಲ್ಲ ಆಗುತ್ತೆ ಅಂತ ನನಗೂ ಅನ್ನಿಸ್ತಾ ಇದೆ. ಈ ಆನಿವರ್ಸರಿ ನಂತರ ನನ್ನ ಬದುಕು ಬೇರೆನೇ ತಿರುವು ತಗೊಳುತ್ತೆ. ತನ್ನ ಹಣೆಯ ಕುಂಕುಮ ತಾನೇ ಧರಿಸುವ ಸಂಕಟ, ಸಿರಿಯ ಸೊಬಗಿನ ಅರಮನೆ ಒಳಗೆ ನೋವಿನ ಚಿಟಪಟ. ಈಗ ಬದುಕು ಒಂದು ಹಂತಕ್ಕೆ ರೀಚ್ ಆಗ್ತಿದೆ ಆತ. ಇಷ್ಟು ದಿನ ಸುಮ್ಮನೆ ವೇಸ್ಟ್ ಆಯ್ತು ಅನ್ನಿಸ್ತಾ ಇದೆ. ನನ್ನ ಡ್ರೀಮ್ಸ್ ಎಲ್ಲ ಕೈಗೂಡೋ ಕಾಲ ಇದು. ನನ್ನಿಂದ ಇಷ್ಟು ದಿನ ತುಂಬಾ ತಪ್ಪುಗಳಾಗಿದೆ. ಆದ್ರೆ ಎಲ್ಲಾ ತಪ್ಪುಗಳನ್ನ ತಿದ್ಕೊಂಡು ಮುಂದೆ ಹೋಗೋದೇ ನಿಜವಾದ ಜೀವನ ಅಲ್ವಾ? ನನಗೂ ಎಲ್ರ ತರ ಒಂದು ಸಾಮಾನ್ಯವಾದ ಜೀವನ ನಡೆಸ್ಬೇಕು ಅಂತ ಆಸೆ ಇದೆ ಆತ. ನಂದು ಅಂತ ಒಂದು ಚಂದದ ಸಂಸಾರ, ಮುದ್ದಾದ ಮಗು, ನೆಂಟ್ರು, ಬಂಧು ಬಳಗ, ಬದುಕು ಎಷ್ಟು ಖುಷಿ ಕೊಡತ್ತೆ ಗೊತ್ತಾ? ಅತ್ತೆ, ನಂಗೊಂದು ಸಹಾಯ ಮಾಡ್ತೀರಾ? ಏನು? ಅದೇ ಅತ್ತೆ, ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ, ಹೇಳಿ ಹೇಳಿ ಅಂದ್ರೆ ಅದಕ್ಕೆ ಯಾಕೆ ಅಷ್ಟೊಂದು ವೈಯಾರ ಮಾಡ್ಕೋತೀರಾ? ಜೀವನ ಏನು ನಾನು ಕಾಣದೇ ಇರೋದ? ಅದೇನು ಅಷ್ಟೊಂದು ನಾಚಿಕೆ ಪಡ್ತಾ ಇದ್ದೀರಾ? ಅದೇನು ವಿಷಯ ಅಂತ ಹೇಳಿಪ್ಪ. ಅದೇ ಅತ್ತೆ, ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಸಂಸಾರ, ಮಗು, ನನ್ನ ಈ ಆಸೆನ ಹೇಗಾದ್ರೂ ಮಾಡಿ ಮಗು ತಿಳಿಸ್ತೀರಾ? ಅತ್ತೆ, ಯಾಕೇನು ಹೇಳ್ತಾ ಇಲ್ಲ? ಮಧುಗೆ ತಿಳಿಸ್ತೀರಾ ಅಲ್ವಾ? ತಿಳಿಸ್ತೀನಿ ನಾನು ಹೇಳ್ತೀನಿ ಅಂದಿದ್ದು ಮಧುಗಲ್ಲ ಕಣೋ, ಸೋನಿಯಾಗೆ. ಮತ್ತೆ ನಿನ್ನೆಲ್ಲ ಆಸೆಗೆ ಬದುಕಿಗೆ ಹುಳಿ ಹಿಂಡಬೇಕಾದವಳು ಅವಳೆ. ನನಗೆ ದೊಡ್ಡ ಲಾಭ ಬರೋದು ಅಲ್ಲಿಂದಾನೆ. ಗುರು ರಾಘವೇಂದ್ರಾಯ ನಮಃ. ರಾಯ್ರೆ, ಬದುಕಿನ ಆಟಕ್ಕೆ ನೀವೇ ಸೂತ್ರಧಾರರು ಅನ್ನೋದು ನನಗೆ ಯಾವತ್ತೂ ಗೊತ್ತಾಗಿದೆ. ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡೆ. ಆದ್ರೆ ದೇವ್ರಂತ ಅಜ್ಜಿ, ಮಗಳಂತೆ ಪ್ರೀತಿಯಿಂದ ನೋಡ್ಕೊಳ್ಳೋ ಶಂಕರ ಮಾವ, ರಜನಿ ಅಕ್ಕ ಒಂದೊಂದ್ಸಲ ಸಿಟ್ಟು ಮಾಡ್ಕೊಂಡು ಮತ್ತೆ ನನ್ನ ಒಳ್ಳೆತನ ಬಯಸೋ ಉಮಾ ಅತ್ತೆ, ಎಲ್ಲರನ್ನು ಕೊಟ್ಟೆ. ಅಷ್ಟೇ ಅಲ್ಲ, ಈಗ ನಾರಾಯಣ ಹೆಗ್ಡೆಯವರಂತ ಒಳ್ಳೆ ಜನರ ಮನೆ ಸೊಸೆಯಾಗಿ ಕಳ್ಸಿದ್ದೀರಾ. ಆದ್ರೆ ಅದ್ ಯಾವ್ದನ್ನು ಉಳಿಸ್ಕೊಳ್ಳೋ ಯೋಗ ನನ್ನ ಹಣೆಯಲ್ಲಿ ಇಲ್ವಲ್ಲ ರಾಯ್ರೆ. ಈಗ ಪರಿಸ್ಥಿತಿ ಹೇಗಿದೆ ಅಂತ ನಿಮ್ಗೆ ಗೊತ್ತು. ನಾನು ಇವ್ರ ಜೊತೆಗಿದ್ರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಇವ್ರಿಗೆ ತೊಂದರೆ ಆಗಬಹುದು. ಅದಕ್ಕೆ ನಾನೇ ಈ ನಿರ್ಧಾರಕ್ಕೆ ಬಂದೆ. ರಾಯ್ರೆ, ನನ್ನಿಂದಾಗಿ ಯಾರಿಗೂ ಯಾವ ತೊಂದರೆನೂ ಆಗೋದು ನನಗಿಷ್ಟ ಇಲ್ಲ. ಯಾವ ತಂದೆ ತಾಯಿನೂ ನನ್ನಿಂದಾಗಿ ಕಣ್ಣೀರಿಡೋದು ಬೇಡ. ನಾಳೆ ಬೆಳಗಾದ್ರೆ ಎಲ್ಲರೂ ಮನೆಗೆ ಬರ್ತಾರೆ, ಕಾರ್ಯಕ್ರಮದ ಸಂಭ್ರಮ ಶುರುವಾಗುತ್ತೆ. ಮತ್ತೆ ನಿಮ್ಮ ಎದುರು ಹೀಗೆ ಕೂತ್ಕೊಂಡು ನನ್ನ ಭಾವನೆಗಳನ್ನ ಹಂಚ್ಕೊಳ್ಬೇಕು ಅಂದ್ರೂ ಸಾಧ್ಯ ಆಗಲ್ಲ. ಇನ್ನು ಮುಂದೆ ನಡೆಯೋ ಎಲ್ಲ ಘಟನೆಗಳಿಗೂ, ಆಡೋ ಪ್ರತಿಯೊಂದು ಮಾತಿಗೂ ನೀವೇ ಚೈತನ್ಯ ಕೊಡಬೇಕು ರಾಯ್ರೆ. ಎಲ್ಲಿ ಬರ್ತೀನಿ ಅಂದವಳು ಇನ್ನೂ ಬಂದೇ ಇಲ್ಲ. ವಯ್ಯಾರಿ, ಬಾ ಸೋನಿಯಾ, ಬಾ. ಅಯ್ಯ ಬಾರೆ, ಹೆಂಗಿದ್ಯಾ? ನಿಮ್ಮಾಣೆ, ನಾನ್ ಚೆನ್ನಾಗಿಲ್ಲ. ಯಾಕೆ? ಏನಾಯ್ತು? ಎಲ್ಲ ಆಗಿದ್ದು ನಿನ್ನಿಂದಾನೆ. ನನ್ನಿಂದ ತೊಂದರೆ ಆಗಿದ್ಯಾ?
ಹೋಗ್ಲಿ ಬಿಡು. ಇಷ್ಟೆಲ್ಲ ಆದ್ರೂ ನೀನ್ ನನ್ನ ನೋಡೋದಕ್ ಬಂದೆಲ್ಲ, ಅದೇ ಖುಷಿ ನನಗೆ. ನಿಂಗ್ ಖುಷಿ ಆಗ್ಲಿ ಅಂತ ಬಂದಿಲ್ಲ ನಾವು. ನಾನು ಒಬ್ಳೆ ಬಂದಿಲ್ಲ, ನಮ್ಮಮ್ಮನೂ ಬಂದಿದ್ದಾಳೆ. ಇವಳೇ ಮಧುಬಾಲ. ನಾನು ಒಬ್ಳೆ ಬಂದಿಲ್ಲ, ನಮ್ಮಮ್ಮನೂ ಬಂದಿದ್ದಾಳೆ. ಏನಮ್ಮ ಹೇಗಿದ್ಯಾ? ಏನು ಇದ್ದಕ್ಕಿದ್ದಾಗೆ ನಮ್ಮ ನೆನೆಸ್ಕೊಂಡ್ಬಿಟ್ಟಿದ್ಯಾ? ದುಶ್ಮನ್ ಕಾ ದುಶ್ಮನ್ ದೋಸ್ತ್ ಹೋತಾ ಹೈ ಅಂತಾರಲ್ಲ, ಆ ಮಾತು ನೆನ್ಪಾಗಿದ್ಯಾ? ಹಾಗೇನಿಲ್ಲ, ಅವರಿಬ್ರು ಒಟ್ಟಿಗೆ ಇರೋದನ್ನ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ ಲೀಲಾ ಅವ್ರೆ. ನನಗೂ ಅದ್ ಗೊತ್ತು. ಆದ್ರೆ ಅದರಿಂದ ನಿನಗೇನ್ ಲಾಭ ಅಂತ ನಾನ್ ಕೇಳೋದಿಲ್ಲ. ಆದ್ರೆ ಅವರಿಬ್ರು ದೂರ ಆಗೋದ್ರಿಂದ ಖಂಡಿತ ನನಗೆ ಲಾಭ ಇದೆ. ನನ್ನ ಮಗಳಿಗೋಸ್ಕರ ಆ ಕೃಷ್ಣ ಬೇಕು. ಇವರಿಬ್ರ ಜೊತೆಗೆ ಸೇರಿ ಜೀವನ ನಡೆಸ್ಬೇಕು. ಹೌದು, ನಿಮ್ಮ ಉದ್ದೇಶ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿನಗ್ ಗೊತ್ತಿದೆಯೋ ಇಲ್ವೋ ಅದು ನನಗೆ ಇಂಪಾರ್ಟೆಂಟ್ ಅಲ್ಲ. ಹಾಗಂತ ನೀನ್ ನನ್ನ ಮಗಳ ಜೀವನದಲ್ಲಿ ಆಡಿರೋ ಆಟಗಳನ್ನೆಲ್ಲ ನಾನು ಮರ್ತೋಗಿದ್ದೀನಿ ಅಂತಾನೂ ಅಲ್ಲ. ಇಷ್ಟೆಲ್ಲ ನನಗೆ ಗೊತ್ತಿದ್ರು ನಿನ್ನನ್ನು ನಂಬಿ ನಾನ್ ನಿನ್ನೆದುರುಗಡೆ ಬಂದು ನಿಂತಿದ್ದೀನಿ ಅಂತಂದ್ರೆ ನಿನಗೂ ಆ ಕೃಷ್ಣ ಮಧು ಒಟ್ಟಿಗಿರೋದು ಇಷ್ಟ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಷ್ಟೇ. ಹಾಗಂತ ನೀನ್ ಸೋನಿಯಾಳ ಜೊತೆ ಆಡಿರೋ ಆಟಕ್ಕೆಲ್ಲ ಮಾಫಿ ಮಾಡಿದ್ದೀನಿ ಅಂತ ತಿಳ್ಕೊಬೇಡ. ನಾನು ಹೇಳ್ತಿರೋ ಮಾತು ನಿನ್ಗೆ ಅರ್ಥ ಆಗ್ತಿದ್ಯಾ? ನೀನ್ ಅದೇ ಮನೆಯಲ್ಲಿ ಇದ್ಕೊಂಡು ಅವರಿಬ್ಬರನ್ನ ದೂರ ಮಾಡು. ಆಗತ್ತಾ? ಆಗ್ತಾ ಇನ್ನೇನಾಗತ್ತೆ? ನೀನ್ ಮಾಡ್ಬೇಕು ಅಂತಿರೋದು ಅದೇ ಕೆಲ್ಸನೇ ಅಲ್ವಾ? ಅದಕ್ಕೆ ಅಲ್ಲೇ ಇದ್ದು ಅವರಿಬ್ಬರನ್ನ ದೂರ ಮಾಡು. ನಿನಗೇನ್ ಸಹಾಯ ಬೇಕೋ ಅದನ್ನ ನಾನ್ ಮಾಡ್ತೀನಿ. ದೂರ ಮಾಡೋದೇನೋ ಮಾಡ್ಬೇಕಾದ್ದೆ, ಆದ್ರೆ ಅಲ್ಲಿ ನಾವು ಮಾಡೋ ಪ್ರಯತ್ನ ಎಲ್ಲ ಕೈ ಕೊಡೋ ಸಾಧ್ಯತೆಗಳೇ ಜಾಸ್ತಿ ಇದೆ. ಅಂದ್ರೆ ಕೃಷ್ಣ ಈಗ ಮೊದಲಿನ ತರ ಇಲ್ಲ, ಬದಲಾಗಿದ್ದಾನೆ. ಮಧುನ ತುಂಬಾ ಪ್ರೀತಿಸ್ತಾನೆ. ಅಷ್ಟೇ ಅಲ್ಲ, ಅವರಿಬ್ರು ಮದುವೆ ವಾರ್ಷಿಕೋತ್ಸವದ ಸಂಭ್ರಮನ ಆಚರಣೆ ಮಾಡೋದಿಕ್ಕೆ ಭರ್ಜರಿಯಾಗಿ ತಯಾರಿಗಳು ನಡೀತಾ ಇದೆ. ಊರಿಂದ ಎಲ್ಲರೂ ಬರ್ತಾ ಇದ್ದಾರೆ. ವಾರ್ಷಿಕೋತ್ಸವನ ಅದ್ಧೂರಿಯಾಗಿ ಮಾಡಬೇಕು ಅಂತ ಎಲ್ಲರೂ ತಯಾರಾಗಿದ್ದಾರೆ. ಯಾರೇನ್ ಮಾಡ್ಕೊಂಡ್ರೆ ನನಗೇನಂತೆ? ನನ್ನ ಕೆಲಸ ನಾನು ಶುರು ಹಚ್ಕೋತೀನಿ. ವೆರಿ ಗುಡ್. ಮಾಡು ಮಾಡು, ಅದೇನೇನ್ ಮಾಡ್ತೀಯೋ ಮಾಡು. ಆದಷ್ಟು ಬೇಗ ಆ ಕೃಷ್ಣ ಮಧುವಿಂದ ದೂರ ಆಗಿ ನನ್ನ ಮಗಳು ಸೋನಿಯಾನ ಹುಡ್ಕೊಂಡ್ ಬರ್ಬೇಕು. ಹಾಗ್ ಮಾಡು. ಆಗತ್ತೆ, ಮಾಡೇ ಮಾಡ್ತೀನಿ. ಸರಿ ತಗೋ, ಇದಿಟ್ಕೋ. ಇದರಲ್ಲಿ 1 ಲಕ್ಷ ಇದೆ. ಹಾ ಉಮಾ, ಹೇಳಿದ ಕೆಲಸ ಮಾಡ್ಲೇಬೇಕು. ನೀನ್ ಹೇಳಿದ ಕೆಲಸ ಏನಾದ್ರು ಮಾಡ್ಲಿಲ್ಲ ಅಂತಂದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಚೆನ್ನಾಗಿ ನೆನ್ಪಿರ್ಲಿ, ನಿನಗೂ ಒಬ್ಳು ಮಗಳಿದ್ದಾಳೆ ಅಲ್ವಾ? ಬಾ ಸೋನಿಯಾ. ಹೋಗಿಲಿ ಹೋಗ. ನಾನು ನಿಮ್ಮ ಮಗಳಿದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಬಂದ್ಬಿಟ್ಲು ಹೇಳೋದಕ್ಕೆ. ಗಾಂಧೀಜಿ ಶುಕ್ರದಶೆ ಅಂದ್ರೆ ಇದೇನ ತಂದೆ? ಎರಡೆರಡು ಕಡೆಯಿಂದ ಧನಾಗಮನ. ಸಿಕ್ಕಿದ್ದ ಚಾನ್ಸು ಅಂತ ಟ್ಯಾಕ್ಸ್ ಹಾಕ್ಬಿಡ್ಬೇಕು ಸರಿಯಾಗಿ. ಲ ಲ ಲ ಲ ಲ ಲ ಲ ಲ.
ಒಬ್ಳು ಹೆಣ್ಣು ತನ್ನ ಪ್ರೇಮಿ ಅಥವಾ ಗಂಡನಿಂದ ಪ್ರೀತಿಯ ಅಭಿವ್ಯಕ್ತಿಯಾಗಿ ಒಂದಿಷ್ಟು ಉಡುಗೊರೆಗಳನ್ನೂ ಬಯಸ್ತಾಳೆ. ಅದು ಸಹಜಾತಿ ಸಹಜ. ಆದ್ರೆ ಮದುವೆ ಆಗಿ 1 ವರ್ಷ ಆಯ್ತು. ಮದುಗೆ ಪ್ರೀತಿನಂತೂ ಕೊಡೋಕೆ ನನ್ನಿಂದ ಸಾಧ್ಯ ಆಗ್ಲೇ ಇಲ್ಲ. ಆದ್ರೆ ಯಾವತ್ತೂ ಅವಳು ಆಸೆ ಪಟ್ಟು ಬೇಕು ಅಂತ ಹಂಬಲ್ಸಿರೋ ವಸ್ತುಗಳನ್ನ ಕೊಡ್ಸೇ ಇಲ್ಲ ನಾನು. ಪಾಪ, ಅವಳು ಬಾಯ್ಬಿಟ್ಟು ಕೇಳೋಳಲ್ಲ, ನಾನು ಕೈ ಬಿಚ್ಚಿ ಕೊಡೋನಲ್ಲ. ಅವಳು ಅದೆಷ್ಟು ನೊಂದ್ಕೊಂಡಿದ್ದಾಳೋ ಏನೋ. ಇನ್ಮುಂದೆ ಯಾವತ್ತೂ ಹಾಗಾಗಬಾರ್ದು. ಇವತ್ತು ಸೀರೆ ಆಯ್ತು, ನಾಳೆ ಒಡವೆ. ಅವಳಿಗೆ ಏನೇನು ಇಷ್ಟನೋ ಎಲ್ಲ ತಂದು ಆನಿವರ್ಸರಿ ದಿನ ಸರ್ಪ್ರೈಸ್ ಆಗಿ ನನ್ನ ಮದುವೆಗೆ ಕೊಟ್ಬಿಡ್ಬೇಕು. ನನ್ನ ಮನಸ್ಸಲ್ಲಿ ಅವಳ ಬಗ್ಗೆ ಇದ್ದ ಪ್ರೀತಿನ ಹಂಚ್ಕೊಳ್ಳೋದಕ್ಕೆ ಇದಕ್ಕಿಂತ ಬೇರೆ ಅವಕಾಶ ಮತ್ತೊಂದು ಸಿಗೋದಿಲ್ಲ. ಆದ್ರೆ ಇದ್ಯಾವುದನ್ನು ತಂದಿದ್ದು ಅವಳಿಗೆ ಗೊತ್ತಾಗಬಾರ್ದು. ರೀ, ಕಾಫಿ. ಥ್ಯಾಂಕ್ ಯು. ರೀ, ಏನಾದರೂ ತಿಂಡಿ ಬೇಕಿತ್ತಾ? ಬೇಡ ಮಧು, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಊಟನೇ ಮಾಡ್ತೀವಲ್ವಾ. ಮತ್ತೆ ಏನಂದ್ರು ನಿಮ್ಮ ಉಮಾ ಅತ್ತೆ? ಏನಾದರೂ ಅಂದ್ರ? ಅವ್ರು ಸುಮ್ಮನೆ ಯಾವತ್ತಾದ್ರೂ ಬಾಯಿ ಮುಚ್ಕೊಂಡಿರ್ತಾರ ಹೇಳಿ? ಇಡೀ ದಿನ ಏನಾದರೂ ಒಂದು ಹೇಳ್ತಾನೆ ಇರ್ತಾರ. ನಿನಗೆ ಮದುವೆ ಆಗಿ 1 ವರ್ಷ ಆಯ್ತಲ್ಲ, ನಿನ್ ಮಡಲ್ ತುಂಬ್ತಾ? ಇಲ್ಲ, ತುಂಬಿಲ್ಲ. ಅದ್ ಯಾವತ್ಗೂ ತುಂಬೋದು ಇಲ್ಲ. ನಾವು 1 ವಾರ ಟೈಮ್ ಕೊಡಿ, ಅಷ್ಟರಲ್ಲಿ ದೂರ ಆದ್ರೆ ಸರಿ. ಇಲ್ಲ ಅಂದ್ರೆ ಗೊತ್ತಲ್ಲ, ಮುಂಬೈ ಶೂಟರ್ಸ್ ನಿನ್ ಗಂಡ ದುಷ್ಕ. ಲೀಲಾ ಅವ್ರು ಕಾಲ್ ಮಾಡಿದ್ದಾರೆ. ಇಲ್ಲಿ ಮಾತಾಡಿದ್ರೆ ಸರಿ ಹೋಗಲ್ಲ, ಹೊರಗಡೆ ಮಾತಾಡಬೇಕು. ಹಲೋ, ಏನು ಆನಿವರ್ಸರಿ ತಯಾರಿ ತುಂಬಾ ಜೋರ? ಅದು ಮಾಡ್ಕೋ ಗ್ರ್ಯಾಂಡ್ ಆಗಿ ಮಾಡ್ಕೋ. ನಿನ್ ಗಂಡ ಕೊಡೋ ಗಿಫ್ಟ್ಸ್ನೆಲ್ಲ ತಗೊಂಡು ಎಂಜಾಯ್ ಮಾಡು. ಎಲ್ಲ ನಿಮ್ಮಂತ ದೊಡ್ಡೋರ ಆಶೀರ್ವಾದ. ಏನೇ ಹಾಗಂತ ಇದ್ಯಾ? ನಾನೇನ್ ದೇವತೆನಾ ನಿನಗೆ ಆಶೀರ್ವಾದ ಮಾಡೋದಕ್ಕೆ? ನನ್ನ ಹತ್ರನೇ 1 ವಾರ ಟೈಮ್ ಕೇಳಿದ್ದೆ, ಎಲ್ಲ ಮರ್ತೋಯ್ತಾ? ಅಲ್ಲಿ ನೋಡಿದ್ರೆ ಗ್ರ್ಯಾಂಡ್ ಆಗಿ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಮಹಾರಾಣಿ ತರ ಮೆರಿತಾ ಇದ್ಯಾ? ಈಗಾಗ್ಲೇ 4 ದಿನ ಕಳೆದು ಹೋಯ್ತು, ಇನ್ನು ಉಳಿದಿದ್ದು 3 ದಿನ. ನೀವು ಚಿಂತೆ ಮಾಡಬೇಡಿ. ಕೊಟ್ಟ ಮಾತನ್ನ ತಪ್ಪಿಸೋ ಅಭ್ಯಾಸ ನನಗಿಲ್ಲ. ಅಷ್ಟಕ್ಕೂ ನಾನು ನಾಳೆ ಬಂದು ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ನಾಳೆ ಬರ್ತೀನಿ. ಸೋನಿಯವ್ರಿಗೂ ಇರಕ್ಕೆ ಹೇಳಿ. ಈಗ ಊಟ ಮಾಡಿ ನೆಮ್ಮದಿಯಿಂದ ನಿದ್ದೆ ಮಾಡಿ. ಯಾರು ಮದು ಫೋನ್ ಮಾಡಿದ್ದು? ಅದೇ ರೀ, ಶಂಕ್ರಮ್ಮವ ಊರಿಂದ ಹೊರಡ್ತಿದಾರಂತೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಸ್ ಬಂದ್ಬಿಡುತ್ತೆ, ಕಾಯ್ತಾ ಇದ್ದೀನಿ ಅಂತ ಹೇಳಿದ್ರು. ಓ ಹೌದಾ, ಸರಿ ಸರಿ. ರೀ, ಕಾರ್ಯಕ್ರಮಕ್ಕೆ ಯಾರ್ಯಾರನ್ನ ಕರಿಬೇಕು ಅಂದ್ಕೊಂಡಿದ್ದೀರಾ? ಒಂದು ಲಿಸ್ಟ್ ಮಾಡಿದ್ದೀನಿ ಮಧು. ಅಪ್ಪ ಎಲ್ಲ ಬರಲಿ, ಅವ್ರ ಜೊತೆ ಎಲ್ಲ ಕೂತು ಮತ್ತೊಮ್ಮೆ ಪ್ಲಾನ್ ಮಾಡಿ ಒಂದು ಹೊಸ ಲಿಸ್ಟ್ ಮಾಡಿ ಆಮೇಲೆ ಎಲ್ರಿಗೂ ಕಾಲ್ ಮಾಡಿದ್ರಾಯ್ತು. ಸರಿ ರೀ. ಮನೆಯ ಬೆಳಗೋ ದೀಪಕ್ಕೆ ತನ್ನ ನೆಲದಲ್ಲಿ ಕತ್ತಲು, ಪ್ರೀತಿ ಹಂಚುವ ಜೀವಕ್ಕೆ ಒಂಟಿತನ
ಸುತ್ತ